ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತದಲ್ಲಿ ವಿನ್ಯಾಸಗಳು ಎಂಬ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಗಣಿತ ಅಂದ್ರೇನು? ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ರೀತಿಯಾಗಿರ್ತಕ್ಕಂಥ ವಿನ್ಯಾಸಗಳು ಇಲ್ಲಿ ಜೋಡಣೆಯಾಗಿ ಹೌದಾ. ಎಲೆಗಳಲ್ಲಿ ನೋಡ್ಬೋದು, ಈ ಒಂದು ನವಿಲಿನ ರೆಕ್ಕೆಗಳಲ್ಲಿ ನೋಡ್ಬೋದು ನೀವು ಯಾವ ರೀತಿ ವಿನ್ಯಾಸಗಳು ಜೋಡಣೆಯಾಗಿವೆ ಅಂತಂದು ಹೇಳಿ. ಇಲ್ಲಿ ಯಾವ ರೀತಿ ಜೇನುಗೂಡಲ್ಲಿರ್ತಕ್ಕಂಥ ವಿನ್ಯಾಸಗಳನ್ನು ನೀವು ನೋಡ್ಬೋದು. ಅದೇ ರೀತಿ ಇಲ್ಲೊಂದು ಹೂ ಇದೆ, ಇದರಲ್ಲಿಯೂ ಸಹ ಅದರಲ್ಲಿರ್ತಕ್ಕಂಥ ಪೆಟಲ್ಸ್ ಯಾವ ರೀತಿ ಜೋಡಣೆ ಆಗಿವೆ ಅಂತಂದು ಹೇಳಿ ನೋಡ್ಬೋದು. ಇಲ್ಲಿ ಎಲೆಗಳು, ಇಲ್ಲಿ ರೇಖೆಗಳು ಯಾವ ರೀತಿ ಜೋಡಣೆ ಆಗಿದೆ ಅಂತಂದು ಹೇಳಿ ನೋಡ್ಬೋದು. ಹಾಗಾದರೆ ಸಂಖ್ಯೆಗಳು ಗಣಿತ ಅಂದರೆ ಏನಪ್ಪ ಅಂತಂದರೆ, ಈ ಗಣಿತ ಏನೈತಲ್ಲ ಇದು ಒಂದು ಸಂಖ್ಯೆಗಳ ಅಧ್ಯಯನ ಆಗೈತಿ ಮತ್ತು ಅವುಗಳ ವಿವಿಧ ರೀತಿಯ ಜೋಡಣೆಗಳ ಅಧ್ಯಯನವೂ ಸಹ ಗಣಿತ ಆಗಿದೆ. ಹಾಗಾದರೆ ಈ ಗಣಿತದಲ್ಲಿ ಯಾವ್ಯಾವ ವಿನ್ಯಾಸಗಳು ಬರ್ತವು ಅಂತಂದು ಹೇಳಿ ಈಗ ನಾವು ನೋಡೋಣ. ಓಕೆ, ಗಣಿತದಲ್ಲಿ ಕಂಡುಬರುವ ಅತ್ಯಂತ ಮೂಲಭೂತ ವಿನ್ಯಾಸಗಳು ಯಾವ್ಯಾವಪ್ಪ ಏನಿರ್ತಾವಲ್ಲ ಅವನ್ನ ಏನಂತ ಕರಿತೀವಿ ನಾವು? ಸಂಖ್ಯೆಗಳ ವಿನ್ಯಾಸಗಳು ಅಂತಲೇ ಕರಿತೀವಿ. ಮೂಲಭೂತ ವಿನ್ಯಾಸಗಳು ಯಾವ್ಯಾವ ಇರ್ತವು? ಎಣಿಕೆ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಇವೇ ವಾಸ್ತವ ಸಂಖ್ಯೆಗಳು. ಇವೇ ಏನಾಗಿರ್ತವೆ? ಸಂಖ್ಯೆಗಳ ವಿನ್ಯಾಸಗಳಾಗಿರ್ತವೆ. ಹಾಗಾದರೆ ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳು ಏನೇನು ಬರ್ತವು? 0, 1, 2, 3, 4, 5 ಹೌದಾ, ಆ್ಯಂಡ್ ಸೊ ಆನ್. ಇವೇನಾಗಿವೆ? ಪೂರ್ಣ ಸಂಖ್ಯೆಗಳ ವಿನ್ಯಾಸ ಆಗೈತಿ. ಇದು ಒಂದು ಜೋಡಣೆ ಆಗೈತಿ. ಸಂಖ್ಯೆಗಳನ್ನು ಒಂದು ಜೋಡಣೆಯಾಗಿ ಬಿಟ್ಟಿರಲ್ಲ, ಅದೇ ಒಂದು ಏನಂದರೆ ಸಂಖ್ಯೆಗಳ ಶ್ರೇಣಿ, ಸಂಖ್ಯೆಗಳ ವಿನ್ಯಾಸ ಅಂತಂದು ಹೇಳಿ ನಾವು ಕರಿತೀವಿ. ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಗಣಿತದ ಶಾಖೆಯನ್ನು ನಾವೇನಂತ ಕರಿತೀವಿ? ಸಂಖ್ಯಾ ಸಿದ್ಧಾಂತ ಅಂತಂದು ಹೇಳಿ ಕರಿತೀವಿ. ಏನಂತ ಕರಿತೀವಿ? ಸಂಖ್ಯಾ ಸಿದ್ಧಾಂತ ಅಂತಂದು ಹೇಳಿ ಕರಿತೀವಿ. ಸಂಖ್ಯಾ ಶ್ರೇಣಿಗಳು ಅತ್ಯಂತ ಮೂಲಭೂತ ಆಗಿದ್ದಾವೆ ಮತ್ತು ಗಣಿತಜ್ಞರು ಅಧ್ಯಯನ ಮಾಡುವ ಅತ್ಯಂತ ಆಕರ್ಷಕ ವಿನ್ಯಾಸಗಳ ವಿಧಗಳನ್ನು ಏನಾಗಿವು ಸೇರಿಕೊಂಡಿದ್ದವು ಸಂಖ್ಯೆಗಳ ಶ್ರೇಣಿಗಳು. ಹಾಗಾಗಿ ಯಾವ್ಯಾವ ಸಂಖ್ಯಾ ಶ್ರೇಣಿಗಳು ಅದಾವು ಅಂತಂದು ಹೇಳಿ ನಾವೀಗ ನೋಡ್ತಾ ಹೋಗೋಣ ಒಂದೊಂದಾಗಿ. ಯಾವ್ಯಾವ ಇದಾವಪ್ಪ ಅಂದರೆ ನೋಡಿರಿ, ಫಸ್ಟ್ 1, 1, 1 ಇದೇ ರೀತಿ ಹೋಗ್ತಾ. ಇಲ್ಲೆಲ್ಲ ಏನಾಗೈತಿ? ಎಲ್ಲವೂ ಏನಾಗ್ಯವು? ಒಂದೇ ಆಗಿದಾವೆ ಹೌದಾ. ಇನ್ನೊಂದು ಯಾವುದು? 1, 2, 3, 4, 5 ಇವೇನಿವು? ಎಣಿಕೆ ಸಂಖ್ಯೆಗಳು. ಏನಿವು? ಎಣಿಕೆ ಸಂಖ್ಯೆಗಳು. ಅದೇ ರೀತಿ 1, 3, 5 ಏನು ಹೇಳ್ರಿ ಇವು? ಇವೇನಿವು? ಬೆಸ ಸಂಖ್ಯೆಗಳು. ಇವೇನಿವು? ಸಂಖ್ಯಾ ಶ್ರೇಣಿಗಳು. ಇವೆಲ್ಲ ಯಾವ ರೀತಿ ಬಂದಿದ್ದಾವೆ ಅಂತಂದು ಹೇಳಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಯಾವುದೇ ವಿಡಿಯೋನು ತಪ್ಪದೆ ನೋಡ್ತಾ ಹೋದರೆ ಮುಂದಿನ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ದೊರೀತಾ ಹೋಗ್ತೈತಿ. ಇವೆ ಯಾವಿವು? ಸಮ ಸಂಖ್ಯೆಗಳು. ಅರ್ಥ ಆಗ್ತಾ ಹೋಗ್ತತಿ ಲೆಸನ್. ನೆಕ್ಸ್ಟ್ ಯಾವುದು ನೋಡಿ? 1, 3, 6, 10, 15 ಈ ರೀತಿ ಬರ್ತಾ ಹೋಗ್ತತಿ. ಇಂಥ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ತ್ರಿಕೋನೀಯ ಸಂಖ್ಯೆಗಳು ಅಂತಂದು ಹೇಳಿ ಕರಿತೀವಿ. ನಾವು ಯಾಕೆ ಇದಕ್ಕೆ ತ್ರಿಕೋನೀಯ ಸಂಖ್ಯೆಗಳು ಅಂತ ಕರಿತೀವಿ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಯಾವ್ಯಾವ ಸಂಖ್ಯಾ ವಿನ್ಯಾಸಗಳು ಬರ್ತವೆ ಅಂತಂದೇಳಿ ಅಷ್ಟೇ ತಿಳ್ಕೊಳ್ರಿ. ಇನ್ನೊಂದು ಯಾವುದು? 1, 4, 9, 16, 25 ಇದೇ ರೀತಿ ಬರ್ತಾವೆ. ಇವು ಯಾವುವು? ವರ್ಗಗಳು. ಇವನ್ನೇನಂತ ಕರಿತೀವಿ ನಾವು? ವರ್ಗಗಳು ಅಂತಂದು ಹೇಳಿ ಕರಿತೀವಿ. ನೆಕ್ಸ್ಟ್ ಒಂದು ಯಾವುದು? ಘನಗಳು ಬರ್ತವೆ. ಈಗ 1, 8, 27 ಮತ್ತು 64 ಈ ರೀತಿ ಬರ್ತಾ ಹೋಗ್ತವೆ. ಇವು ಯಾವ್ಯಾವು? ಘನಗಳು ಏನಂತ ಕರಿತೀವಿ? ಈ ಸಂಖ್ಯೆ ಶ್ರೇಣಿಗೆ ನಾವು ಘನಗಳು ಅಂತಂದು ಹೇಳಿ ಕರಿತೀವಿ. ಇದೇ ರೀತಿ ವಿರಹಾಂಕಗಳು ಅಂತಂದು ಹೇಳಿ ಬರ್ತಾವೆ. ಅವು ಯಾವಪ್ಪ ಅಂದರೆ 1, 2, 3, 5, 8, 13 ಈ ರೀತಿ ಬರ್ತವೆ. ಇವನ್ನ ನಾವೇನಂತ ಕರಿತೀವಿ? ವಿರಹಾಂಕಗಳ ಸಂಖ್ಯೆಗಳು ಅಂತಂದು ಹೇಳಿ ಕರಿತೀವಿ. ನಾವು ಏನೇನಂತ ಕರಿತೀವಿ? ವಿರಹಾಂಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಮತ್ತು 2ರ ಘಾತಗಳು ಬರ್ತವೆ.
ಸೊ 2ರ ಘಾತಗಳನ್ನು 1, 2, 4, 8, 16 ಈ ರೀತಿ ಬರ್ತವೆ. ಇವೇ ನೀವು 2ರ ಘಾತಗಳು. ಸೊ ಇವು ಯಾವ ರೀತಿ ಬಂದವು ಅಂತಂದು ಹೇಳಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇಷ್ಟು ಸಂಖ್ಯಾ ವಿನ್ಯಾಸಗಳು ಅದಾವೆ ಅಂತಂದು ಹೇಳಿ, ಸಂಖ್ಯಾ ಶ್ರೇಣಿಗಳು ಅದಾವೆ ಅಂತೇಳಿ ತಿಳ್ಕೊಳ್ಳಿ. ಈ ಎಲ್ಲ ಶ್ರೇಣಿಗಳು ಮುಂದಿನ ಸಂಖ್ಯೆಯನ್ನು ಕಂಡುಕೊಳ್ಳೋಕ್ಕೆ ತನ್ನದೇ ಆದಂತಹ ನಿಯಮಗಳನ್ನು ಹೊಂದೆವು. ಸೊ ಇದಕ್ಕೆ ಒಂದೊಂದು ಸಂಖ್ಯಾ ಶ್ರೇಣಿಗೂ ಒಂದೊಂದು ನಿಯಮ ಇದೆ, ಮುಂದಿನ ಸಂಖ್ಯೆಯನ್ನು ಯಾವ ರೀತಿ ಪಡಿಬೇಕು ಅಂತಂದು ಹೇಳಿ. ಉದಾಹರಣೆಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ. ಸೊ ಯಾವುದಪ್ಪ ಅಂದ್ರೆ ಏನು ತೊಗೊಳ್ಳೋಣ, ಈಗ ಸಮ ಸಂಖ್ಯೆನ ತೊಗೊಳ್ಳೋಣ. ಸಮ ಸಂಖ್ಯೆಯಲ್ಲಿ ಹೆಂಗೆ ಬರ್ತೈತಿ ಶ್ರೇಣಿ? ಫಸ್ಟ್ ಏನು ಬರ್ತೈತಿ? 2 ಬರ್ತೈತೆ ಹೌದಾ? 2, 4, 6, 8 ಬರ್ತೈತೆ. ಸೊ ಇಲ್ಲಿ ಹೆಂಗೆ ಬರ್ತವೆ ಇವನ್ನ ಹೆಂಗೆ ಬರ್ದಾರ ಇವನ್ನ ಹಂಗಾರ? ಸೊ ಪ್ರತಿಯೊಂದು ಸಂಖ್ಯೆಗೂ ಏನು ಮಾಡ್ಯಾರ? 2ಅನ್ನು ಕೂಡಿಸ್ತಾ ಹೋಗ್ಯಾರ. ಸೊ ಅದರಿಂದ ಏನಾಗೈತಿ, ನಮಗೆ ಅದರ ಮುಂದಿನ ಸಂಖ್ಯೆ ದೊರೀತೈತಿ. ಸೊ ಈಗ ಫಸ್ಟ್ ಸಮ ಸಂಖ್ಯೆ ನಮ್ಗೆ ಯಾವ ಸಿಕ್ಕತ್ತೆ? 2 ಸಿಕ್ಕತ್ತೆ ಹೌದಾ? ಅದ್ರ ಮುಂದಿನ ಸಂಖ್ಯೆ ಬರೀಬೇಕು ಅಂದರೆ ನಾವು 2ಕ್ಕೆ 2 ಕೂಡಿಸ್ಬೇಕು. ಅವಾಗೇನು ಸಿಗ್ತೈತಿ? 4 ಸಿಗ್ತೈತಿ. ಮತ್ತು 4ಕ್ಕೆ 2 ಕೂಡಿಸಿದ್ರೆ 6, 6ಕ್ಕೆ ಮತ್ತೆ 2 ಕೂಡಿಸಿದ್ರೆ 8, 8ಕ್ಕೆ ಮತ್ತೆ 2 ಕೂಡಿಸಿದ್ರೆ 10 ಈ ರೀತಿ. ಮತ್ತು 10ಕ್ಕೆ 2 ಕೂಡಿಸಿದ್ರೆ 12. ಸೊ ಅವಾಗ ಒಂದು ನಮಗೆ ಸಂಖ್ಯಾ ಶ್ರೇಣಿ ಸಿಕ್ತು. ಫಸ್ಟಿಂದ ಬರೋಣ ಇಲ್ಲಿಂದ 2, 4, 6, 8, 10, 12 ಹಿಂಗೆ ಬರ್ತಾ ಹೋಗ್ತವೆ ಇವು ಹೌದಾ? ಸೊ ಇದೇನಿದೆ? ಸಂಖ್ಯಾ ಶ್ರೇಣಿ. ಸೊ ಇದಕ್ಕೊಂದು ನಿಯಮ ಇದೆ, ಯಾವ ರೀತಿ ನಾವು ಮುಂದಿನ ಸಂಖ್ಯೆಯನ್ನು ಪಡ್ಕೊತೀವಿ ಅಂತಂದು ಹೇಳಿ ಇದಕ್ಕೊಂದು ನಿಯಮ ಇದೆ. ಸೊ ಇನ್ನು ನಾವು ಹಿಂದೆ ನೋಡಿದಕ್ಕಂಥ ಎಕ್ಸಾಂಪಲ್ಸ್ ಉದಾಹರಣೆಗಳಲ್ಲಿ ಎಲ್ಲ ಸಂಖ್ಯಾ ಶ್ರೇಣಿಗಳು ಯಾವ್ಯಾವ ರೀತಿ ಬಂದವು, ಅದರಲ್ಲಿರ್ತಕ್ಕಂಥ ನಿಯಮ ಯಾವುದು ಅಂತಂದು ಹೇಳಿ ನಾವು ಕಂಡುಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕೇಳಿ. ಯಾವುದಾದ್ರೂ ನಿಮಗೆ ಕಂಟೆಂಟ್ ಅರ್ಥ ಆಗಿಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಅಂದರೆ ಅದನ್ನು ಕಮೆಂಟ್ ಮಾಡಿ.